ದೀಪಕ್ ರೈ ಪಾಣಾಜೆ ಇವರು ಯಾರಿಗ್ ಗೊತ್ತಿಲ್ಲ ಹೇಳಿ. ಕಾಂತಾರ ಒಂದ್ ಸಿನಿಮಾದಿಂದ ತುಂಬಾನೇ ಫೇಮಸ್ ಆಗಿದ್ರು. ಅದಕ್ಕಿಂತ ಮುಂಚೆನೂ ರಂಗಭೂಮಿಯಲ್ಲಿ ತುಳು ನಾಟಕ ರಂಗದಲ್ಲಿ ತುಂಬಾನೇ ಫೇಮಸ್ ಆಗಿದ್ದ ವ್ಯಕ್ತಿ. ಆದ್ರೆ ಎಲ್ರು ಅನ್ಕೊಂಡಿದ್ರು ಇವರು ಮದ್ವೆ ಆಗಿದ್ದಾರೆ ಅನ್ಕೊಂಡಿದ್ರು. ಆದ್ರೆ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ನೋಡ್ತಾ ನೋಡ್ತಾ ನನಗೆ ಒಂಥರ ಬೇಸರ ಆಗ್ಬಿಡ್ತು. ಯಾಕಂದ್ರೆ ದೀಪಕ್ ರೈ ಪಾಣಾಜೆ ಅವರು ಈವರೆಗೆ ಮದ್ವೆ ಆಗಿಲ್ಲ. ಈ ಒಂದು ವಿಚಾರವನ್ನ ಶರಣ್ ಚಿಲಿಂಬಿಯವರ ಪಾಡ್ಕಾಸ್ಟ್ನಲ್ಲಿ ಹೇಳಿದ್ದಾರೆ. ನಾನು ಯಾಕೆ ಮದುವೆ ಆಗಿಲ್ಲ, ಆ ಒಂದು ಕಾರಣ ಏನು ಅಂತ ಎಲ್ಲನೂ ಹೇಳಿದ್ದಾರೆ. ಇವರು ಅಷ್ಟಕ್ಕೂ ಮದುವೆ ಯಾಕೆ ಆಗಿಲ್ಲ ಅಂದರೆ, ಇವರು ತನ್ನ ತಾಯಿಗೋಸ್ಕರ ತನ್ನ ತಾಯಿ ಯಾವ ರೀತಿಯ ಸೊಸೆ ಬೇಕಂತ ಹೇಳ್ತಾರೆ ಆ ರೀತಿಯ ಒಂದು ಸೊಸೆಯನ್ನ ಮನೆ ಸೊಸೆ ಮಾಡೋಕ್ಕೆ ಬಯಸಿದ್ರು. ಆದರೆ ಅದು ಸಾಧ್ಯವಾಗಿಲ್ಲ. ಯಾಕೆಂದ್ರೆ ಸೊಸೆ ಮನೆಗೆ ಬರುವ ಮೊದಲೇ ಅವರ ತಾಯಿ ನಿಧನ ಹೊಂದಿದ್ರು. ಹೀಗಾಗಿ ಅವ್ರ ಪಾಡ್ಕಾಸ್ಟ್ ನಲ್ಲಿ ಹೇಳಿದಂತೆ ನನಗೆ ಇವಾಗ ಮನೆಗೆ ಹೋಗೋಕೆ ಮನಸ್ಸಿಲ್ಲ ಅಂತ ಹೇಳ್ತಾರೆ. ನನ್ನ ತಾಯಿಗೋಸ್ಕರ ಯಾವ ರೀತಿಯ ಸೊಸೆಯನ್ನ ಹುಡ್ತಾ ಇದ್ದೆ, ಅದು ಕನಸು ಈಡೇರಲಿಲ್ಲ. ಆದ್ರಿಂದ ನಾನು ಬ್ಯಾಚುಲರ್ ಆಗಿ ಇರ್ತೀನಿ ಅಂತ ಹೇಳ್ತಾರೆ. ಹೀಗಾಗಿ ಇವರ ಒಂದು ಸ್ಯಾಡ್ ಸ್ಟೋರಿ, ಸದಾ ನಗ್ತಾ ನಗ್ತಾ ಎಲ್ಲರನ್ನ ನಗಿಸುವ ದೀಪಕ್ ರೈ ಪಾಣಾಜೆ ಅವರ ಸ್ಯಾಡ್ ಸ್ಟೋರಿಯನ್ನು ನೋಡಿ ಎಲ್ರಿಗೂ ಬೇಜಾರಾಗಿದಂತೂ ಸತ್ಯ.